ಎಲ್ರಿಗೂ ನಮಸ್ಕಾರ. ಒಂದು ಗಾದೆ ಮಾತಿದೆ, ನೀವು ಚಂದ್ರನಿಗೆ ಗುರಿ ಇಟ್ಟರೆ ನೀವು ನಕ್ಷತ್ರವರೆಗೆ ತಲುಪ್ತೀರಾ ಅಂತ. ನಿಮ್ಮ ಗುರಿ ದೊಡ್ಡದಾಗಿರಬೇಕು. ಗುರಿ ದೊಡ್ಡದಿದ್ರೆ ಅಟ್ಲೀಸ್ಟ್ ಗುರಿ ತಲುಪಿದ್ರು ಹತ್ತಿರ ಹೋಗಿ ತಲುಪ್ತೀರಾ. ಲೋ ಏಮ್ ಇಸ್ ಅ ಕ್ರೈಮ್ ಅಂತಾರೆ. ಲೋ ಏಮ್ ಅಂದರೆ ನಿಮ್ಮ ಗುರಿನೇ ಚಿಕ್ಕದಿದ್ರೆ ಅದು ಒಂದು ನೀವು ಅಪರಾಧ ಇದ್ದಂಗೆ. ಯಾಕಂದ್ರೆ ನೀವು ಗುರಿನೇ ತಲುಪೋದಿಲ್ಲ. ಒಬ್ಬ ವಿದ್ಯಾರ್ಥಿ ಒಂದು ಎಕ್ಸಾಮಲ್ಲಿ 35 ಮಾರ್ಕ್ಸ್ ತೊಗೊಂಡ್ರೆ ಸಾಕಪ್ಪ ಪಾಸ್ ಆಗಿಬಿಡ್ತೀನಿ ಅಂತ ಕೂತ್ಕೊಂಡಿರ್ತಾನೆ. ಅವ್ನು 35 ತೊಗೊಳಕ್ಕೂ ಒದ್ದಾಡಿ ಒಂದು 30-20 ತೊಗೊಂಡು ಫೇಲ್ ಆಗ್ಬಿಡ್ತಾನೆ. ಅವ್ನು 90 ಮಾರ್ಕ್ಸ್ ತೊಗೋಬೇಕು ಅಂತ ಗುರಿ ಇಟ್ಕೊಂಡಿದ್ರೆ ಒಂದು 60 ಮಾರ್ಕ್ಸ್ ಆದರೂ ತೊಗೋತಾನೆ. ಸೊ ಆ ಥರ ನಮ್ದು ಯಾವಾಗಲೂ ಗುರಿ ದೊಡ್ಡದಿರಬೇಕು. ಗುರಿ ದೊಡ್ಡದಿದ್ರೆ ಅಟ್ಲೀಸ್ಟ್ ಗುರಿ ಹತ್ತಿರ ತಲುಪ್ತೀವಿ. ಸೊ ಅದರಿಂದ ನಮ್ಗೆ ಒಳ್ಳೇದಾಗ್ತದೆ. ಸೊ ಎಷ್ಟೊಂದು ಜನ ಇಷ್ಟು ಸಾಕು ಅಂತ ಒಂದು ಬಿಟ್ಬಿಡ್ತಾರಲ್ಲ, ಅಲ್ಲೇ ತಪ್ತಾರೆ. ಯಾಕಂದ್ರೆ ಬಾಕಿ ಟೈಮಲ್ಲಿ ವೇಸ್ಟ್ ಮಾಡ್ತಾಯಿರ್ತಾರೆ ಟೈಮು. ಸೊ ಎಲನ್ ಮಸ್ಕ್ ಹೇಳ್ತಾನೆ, ನೀವು 10 ವರ್ಷದ್ದು ಏನಾದರೂ ಒಂದು ಕೆಲಸ ಪ್ಲ್ಯಾನ್ ಇದ್ದರೆ 6 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಡೆಡ್ಲೈನ್ ಹಾಕೊಂಬಿಡಿ. ನೀವು 6 ತಿಂಗಳಲ್ಲಿ ಮುಗಿಸ್ತಾ ಇದ್ರು 1 ವರ್ಷ 2 ವರ್ಷದಲ್ಲಿ ಮುಗಿಸ್ಬಿಡ್ತೀರ. 10 ವರ್ಷ ಬೇಕಾಗೋದಿಲ್ಲ. ಅದೇ ಥರ ಯಾವಾಗಲೂ ನೀವು ಒಂದು ದೊಡ್ಡ ಗುರಿ ಇಟ್ಕೊಳ್ಳಿ, ದೊಡ್ಡ ಏಮ್ ಇಟ್ಕೊಳ್ಳಿ. ಸೊ ನೀವು ಅಂದ್ಕೊಂಡಕ್ಕಿಂತ ಜಾಸ್ತಿನೇ ಅಚೀವ್ ಮಾಡ್ತೀರಾ, ಸಾಧಿಸ್ತೀರಾ. ಆದ್ದರಿಂದ ನೀವು ದೊಡ್ಡ ಒಂದು ಏನಾದರೂ ಸಾಧನೆ ಮಾಡಬೇಕು ಅಂತ ಗುರಿ ಇಟ್ಕೊಂಡೆ ಮುಂದುವರಿಯಿರಿ. ಅಟ್ಲೀಸ್ಟ್ ನೀವು ಅಂದ್ಕೊಂಡಿದ್ದಕ್ಕೂ ಜಾಸ್ತಿನೇ ಸಾಧಿಸ್ತೀರಾ, ಬೇಗ ಸಾಧಿಸ್ತೀರಾ, ಮತ್ತು ಒಂದು ಏಳಿಗೆ ಯಾವಾಗಲೂ ನಿಮ್ಮದಾಗ್ತದೆ.